ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ. ಬಹುಶಃ 2018ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಸಹ ಇದೇ ರೀತಿಯಲ್ಲಿ ಕೊಡಗು ಭಾಗ, ಮೂಡಿಗೆರೆ, ಚಿಕ್ಕಮಗಳೂರು ಭಾಗದಲ್ಲಿ, ಸಕಲೇಶಪುರ ಭಾಗದಲ್ಲೂ ಮಳೆ ಆದಂಥದ್ದು ಇವತ್ತು ನನ್ನ ನೆನಪಿನಲ್ಲಿದೆ. ಬಹುಶಃ 2018 ನಂತರ ಈ ರೀತಿಯ ಒಂದು ಮಳೆ ಪ್ರಾರಂಭ ಆಗಿರತಕ್ಕಂಥದ್ದು ಈ ವರ್ಷ ಆಗಿದೆ. ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು, ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ, ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬ್ತಾ ಇರೋದ್ರಿಂದ ದೊರಕಿದೆ. ಆದರೆ ಇನ್ನೊಂದು ಕಡೆ ಈ ಮಳೆಯ ಅನಾಹುತದಿಂದ ಮೂಲಭೂತ ಸೌಕರ್ಯಗಳ ಮೇಲಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ, ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನು ಹೇಳಿಕ್ಕೆ ಬಯಸ್ತೀನಿ. ನಿನ್ನೆ ನಾನು ಶಿರೂರು ಹೋಗಿದ್ದೆ. ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಮುಂದುವರೆದ್ರೆ ಇನ್ನೂ ಸಹ ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥ ವಾತಾವರಣ ಇದೆ. ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ. ನಾನು ಸಕಲೇಶಪುರದಿಂದ ಮುಂದಕ್ಕೆ ಬರ್ತಕ್ಕಂಥ ತಾವುಗಳು ನೋಡ್ತಾ ಬಂದಿದ್ದೀರಿ. ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ, ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥದ್ದು. ಇಲ್ಲಿ ನನಗೆ ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ದೇನೆ. ನೋಡಿ ಇನ್ನೂ ಬಿಡ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಮ್ಮ ಇಲ್ಲಿಯ ಒಬ್ಬ ಗುತ್ತಿಗೆದಾರರು 8 ವರ್ಷದ ಹಿಂದೆ ಈ ಒಂದು ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದಾರೆ. 8 ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಎಲ್ಲ ಛತ್ರಿ ಬೇಡ ತೆಗಿರೋಣ, ತೊಂದರೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕಳಪೆ ಕಾಮಗಾರಿ. ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ.